ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯೇ ನಮಃ. ಕುಂಭರಾಶಿಯ ಮೇ ತಿಂಗಳ 2026 ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಮೊದಲನೇದಾಗಿ ಕುಂಭರಾಶಿಗೆ ಈ ವರ್ಷದ ಮೊದಲ ಅರ್ಧ ಸೂರ್ಯನ ಸಂಯೋಗದಿಂದ ಒಂದು ರೀತಿ ಕಾರ್ಯ ವಿಳಂಬ, ಏನೇ ಮಾಡಿದರೂ ಸ್ವಲ್ಪ ತಡ ಆಗಿರೋದು, ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಇನ್ನು ಏಪ್ರಿಲ್ 2ನೇ ವಾರದ ನಂತರ ಈ ಎಲ್ಲ ಪರಿಸ್ಥಿತಿಗಳು ಕೂಡ ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗುತ್ತೆ. ಏಪ್ರಿಲ್ 14 ಇಲ್ಲ 15 ನಂತರ ದಿನಗಳು ಹೆಚ್ಚಿನ ಯಶಸ್ಸನ್ನು ನೀವು ಗಳಿಸ್ಬೋದಾಗಿದೆ. ಅಂದಹಾಗೆ ಕುಂಭರಾಶಿಯ ಅಧಿಪತಿ ಶನಿ ತತ್ವ, ವಾಯುತತ್ವ ಪ್ರಸ್ತುತ ಸಾಡೆ ಸಾತಿ 2ನೇ ಹಂತ ನಡೀತಾ ಇರೋದ್ರಿಂದ ಜೀವನದಲ್ಲಿ ಶಿಸ್ತು ಹಾಗೆ ಕಠಿಣ ಪರಿಶ್ರಮ ಕುಂಭರಾಶಿಯವರಿಗೆ ಅಗತ್ಯವಾಗುತ್ತೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಇರೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಜಾತಕದಲ್ಲಿನ ಗ್ರಹಗಳ ಸ್ಥಾನದ ಆಧಾರದ ಮೇಲೆ ಫಲಗಳ ವ್ಯತ್ಯಾಸ ಉಂಟಾಗುತ್ತೆ. ಹಾಗಾದರೆ ಮೇ ತಿಂಗಳ ಭವಿಷ್ಯ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಈಗ ನಾವು ಗ್ರಹಗಳ ಚಲನೆಯ ಪ್ರಕಾರ ಹೇಳ್ತಾ ಹೋಗ್ತೀನಿ. 2026 ಮೇ ತಿಂಗಳಲ್ಲಿ ಕುಂಭರಾಶಿಯವರ ಗೋಚಾರ ಫಲ ಮಿಶ್ರ ಫಲಗಳಿಂದ ಕೂಡಿದೆ. ಮುಖ್ಯವಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲಿ ಅಂದರೆ ಮೀನರಾಶಿಯಲ್ಲಿರೋದ್ರಿಂದ ಆರ್ಥಿಕ ಮತ್ತು ಕುಟುಂಬದ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸೋದು ಉತ್ತಮ. ಮೇ ತಿಂಗಳ ಗ್ರಹಗತಿ ಆಧಾರದ ಮೇಲೆ ಭವಿಷ್ಯ ಹೇಳೋದಾದರೆ ಗ್ರಹಗಳ ಸಂಚಾರ ಈ ರೀತಿ ಇದೆ. ಮೊದಲನೇದಾಗಿ ಶನಿ ಮಹಾತ್ಮ ಕುಂಭರಾಶಿಯ ರಾಶಿಯಾಧಿಪತಿಯಾದಂತಹ ಶನಿ ಮಹಾತ್ಮ ಮೀನರಾಶಿಯಲ್ಲಿ ಅಂದರೆ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇದು ಸಾಡೆ ಸಾತಿಯ ಕೊನೆಯ ಹಂತ ಆಗಿದೆ. ಇದು ತುಂಬ ಶಿಸ್ತನ್ನು ಬಯಸುತ್ತೆ. ಮೇ 30ರವರೆಗೆ ಗುರು ಮಿಥುನ ರಾಶಿಯಲ್ಲಿ ಅಂದರೆ 5ನೇ ಮನೆಯಲ್ಲಿರ್ತಾರೆ. ಇದು ನಿಮಗೆ ಅತ್ಯಂತ ಶುಭದಾಯಕ ಆಗಿದ್ದು ಗುರುಬಲ ಇರೋದರಿಂದ ಮಕ್ಕಳಿಂದ ಸಂತೋಷ ಹಾಗೆ ಬುದ್ಧಿಶಕ್ತಿ ವೃದ್ಧಿಯಾಗುತ್ತೆ ಮತ್ತು ಹೂಡಿಕೆಯಲ್ಲಿ ಲಾಭವನ್ನು ಕೂಡ ತಂದುಕೊಡುತ್ತೆ. ರಾಹು ನಿಮ್ಮ ಜನ್ಮರಾಶಿಯಲ್ಲಿ ಮತ್ತು ಕೇತು ಸಪ್ತಮ ಭಾವದಲ್ಲಿ ಇರೋದರಿಂದ ಮಾನಸಿಕ ಗೊಂದಲಗಳು ಹಾಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಸೂರ್ಯ ಮತ್ತು ಬುಧ ಮೇ ತಿಂಗಳ ಮಧ್ಯಭಾಗದವರೆಗೂ ಮೇಷ ರಾಶಿಯಲ್ಲಿ ಅಂದರೆ ನಿಮ್ಮ 3ನೇ ಮನೆಯಲ್ಲಿ ಇರೋದ್ರಿಂದ ಧೈರ್ಯ ಸಾಹಸ ಮನೋಭಾವ ಹೆಚ್ಚಿರುತ್ತೆ. ಹಾಗಾದರೆ ಈಗ ಗೋಚಾರ ಫಲದ ವಿವರಣೆಯನ್ನು ನೋಡ್ತಾ ಹೋಗೋಣ. ವೃತ್ತಿ ಮತ್ತು ಪ್ರಗತಿ. ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿದೆ. ನಿಮಗೆ ಈ ಸಲ ತುಂಬ ಪಾಸಿಟಿವ್ ಆಗಿ ಕೆಲಸದ ವಿಚಾರ ಹೋಗುತ್ತೆ. ಹಾಗೆ ನಿಮಗೆ ಹೊಸ ಹೊಸ ರೆಸ್ಪಾನ್ಸಿಬಿಲಿಟೀಸ್ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಬರ್ಬೋದು, ಅಥವಾ ನೀವು ಹೊಸ ವ್ಯವಹಾರವನ್ನು ಸ್ಟಾರ್ಟ್ ಮಾಡೋ ಮೂಲಕ ಆ ಒಂದು ಜವಾಬ್ದಾರಿಗಳನ್ನು ನೀವು ತೆಗೆದುಕೊಳ್ಬಹುದು. ಇನ್ನು ಸೃಜನಶೀಲ ಕೆಲಸಗಳಲ್ಲಿರೋರಿಗೆ ಅಂದರೆ ಬರವಣಿಗೆ, ಮೀಡಿಯಾ ಇಲ್ಲಿರೋರಿಗೆ ಗುರುಬಲದಿಂದ ಉತ್ತಮ ಗೌರವ ನಿಮಗೆ ಸಿಗುತ್ತೆ. ಹಣದ ಒಳಹರಿವು ಚೆನ್ನಾಗಿರುತ್ತೆ ಆರ್ಥಿಕ ಸ್ಥಿತಿಯನ್ನು ನೋಡ್ತಾ ಹೋದರೆ. ಆದರೆ ಶನಿ ಮಹಾತ್ಮ ಸ್ವಾಮಿಯ ಪ್ರಭಾವದಿಂದಾಗಿ ನೀವು ಅನಗತ್ಯವಾದಂತಹ ಖರ್ಚುಗಳನ್ನು ಮಾಡಲೇಬಾರದು. ಹಣಕಾಸಿನ ವ್ಯವಹಾರದಲ್ಲಿ ಈ ಕಾರಣದಿಂದ ನೀವು ಎಚ್ಚರವಾಗಿರಬೇಕು. ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆಯ ಸಮಸ್ಯೆ ನಿಮಗೆ ಕಂಡುಬರುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಕೊಂಚ ಕಾಳಜಿ ವಹಿಸುವುದು ಉತ್ತಮ. ಕುಟುಂಬ ಮಟ್ಟದಲ್ಲಿ ಶಾಂತಿ ಇರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಆದರೆ ಸಂಗಾತಿಯೊಂದಿಗೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆ ಇರೋದು ಒಳ್ಳೆಯದು. ಯಾಕಂದರೆ ರಾಹು ಮತ್ತು ಕೇತು ಇರೋದ್ರಿಂದ ತಾಳ್ಮೆ ಹೆಚ್ಚಾಗಿರಲಿ. ಮೇ ತಿಂಗಳ ಒಂದು ವಿಶೇಷ ಬದಲಾವಣೆ ಅಂತ ಹೇಳಿದರೆ ಗುರು ಕಟಕ ರಾಶಿಗೆ ಬದಲಾಗುವ ಮೊದಲು ಅಂದರೆ ಮೇ ಅಂತ್ಯದಲ್ಲಿ ನಿಮ್ಮ ಆದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ನಿರ್ಧಾರಗಳನ್ನು ನೀವು ಈ ಸಮಯದಲ್ಲಿ ತೆಗೆದುಕೊಳ್ಳೋದಕ್ಕೆ ಸೂಕ್ತ ಕಾಲ. ಬುಧ ಗ್ರಹದ ಸಂಚಾರ ನಿಮ್ಮ ಆರ್ಥಿಕ ಲೆಕ್ಕಾಚಾರವನ್ನು ಸರಿಯಾದ ಹಾದಿಗೆ ತರೋದಕ್ಕೆ ಈ ಸಮಯದಲ್ಲಿ ಸಹಾಯ ಮಾಡುತ್ತೆ. ಇದಕ್ಕಾಗಿ ನಿಮ್ಮ ಬಡ್ಜೆಟ್ ಯೋಜನೆಯನ್ನು ಸರಿಯಾಗಿ ರೂಪಿಸ್ಕೋಬೇಕು. ಅಂದರೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕೋದ್ರ ಜೊತೆಗೆ ಸಂಪಾದನೆಗಿಂತ ಖರ್ಚು ಹೆಚ್ಚು ಆಗದಂತೆ ನೀವು ನೋಡ್ಕೊಳ್ಬೇಕು. ಈ ತಿಂಗಳು ಆರ್ಥಿಕ ಅಡೆತಡೆಗಳು ನಿವಾರಣೆ ಆಗಬೇಕಂದ್ರೆ ಒಂದು ಸ್ವಲ್ಪ ದಾನ ಧರ್ಮ ಮಾಡಬೇಕು. ದೇವಾಲಯಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಲೇಬೇಕು. ಇದು ಶನಿಯ ಒಂದು ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಇನ್ನು ಸದ್ಯಕ್ಕೆ ದೊಡ್ಡ ರಿಸ್ಕನ್ನು ತೆಗೆದುಕೊಳ್ಳೋ ಬದಲು ಚಿನ್ನ ಅಥವಾ ಸ್ಥಿರ ಆಸ್ತಿಗಳ ಮೇಲೆ ನೀವು ಗಮನ ಹರಿಸೋದು ಉತ್ತಮ ಅಂತ ಹೇಳ್ಬೋದು. ಹಾಗೆ 2026 ಮೇ ತಿಂಗಳಲ್ಲಿ ಕುಂಭರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬಂದರೆ ಗ್ರಹಗತಿಗಳು ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವಿರಬೇಕು ಅಂತ ಸೂಚಿಸುತ್ತೆ. ಯಾಕಂದರೆ ರಾಹು ನಿಮ್ಮ ರಾಶಿಯಲ್ಲಿರೋದ್ರಿಂದ ಶನಿಯ ದ್ವಿತೀಯ ಭಾವದಲ್ಲಿರೋದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಅದು ಯಾವ ರೀತಿ ಅಂದರೆ ಮಾನಸಿಕ ಆರೋಗ್ಯ ಮೆಂಟಲ್ ವೆಲ್ ಬೀಯಿಂಗ್ ಏನಿದೆ
ಗೊಂದಲ ಮತ್ತು ಆತಂಕ. ರಾಹು ಜನ್ಮ ರಾಶಿಯಲ್ಲಿರೋದ್ರಿಂದ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಅತಿಯಾಗಿ ಓವರ್ ಥಿಂಕ್ ಮಾಡ್ತೀರಾ. ಹಾಗೆ ಮೆಂಟಲಿ ತುಂಬ ಪ್ರೆಷರ್ ಆಗುತ್ತೆ, ಮಾನಸಿಕ ಒತ್ತಡ ಕೂಡ ಉಂಟಾಗುತ್ತೆ. ಕೆಲಸದ ಒತ್ತಡದಿಂದ ಏನಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ದಂತಾಗುತ್ತೆ. ಹಾಗೇನಾಗುತ್ತೆ, ನಿದ್ರಾಹೀನ ಸಮಸ್ಯೆ ಬರುತ್ತೆ. 2ನೇ ಮನೆಯಲ್ಲಿರುವಂತಹ ಶನಿ ಪ್ರಭಾವದಿಂದ ನಿದ್ರೆಯಲ್ಲಿ ಒಂದಷ್ಟು ವ್ಯತ್ಯಯ ಆಗೋದ್ರ ಜೊತೆಗೆ ನಿದ್ರಾಹೀನತೆ ಕಾಡುತ್ತೆ. ಇದು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮುಖ್ಯವಾಗಿ ನಿಮ್ಮ ಕಣ್ಣಿನ ಹಾಗೆ ಮುಖದ ಸಮಸ್ಯೆ. ಶನಿ ದ್ವಿತೀಯ ಭಾವದಲ್ಲಿ ಇರೋದರಿಂದ ಕಣ್ಣಿನ ದೋಷ, ಹಲ್ಲಿನ ಸಮಸ್ಯೆ, ಹಾಗೆ ಮುಖದ ಮೇಲೆ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ಗಳು ಕೂಡ ಆಗುತ್ತೆ. ಈ ಥರ ಆದಾಗ ಏನಾಗುತ್ತೆ, ಜೀರ್ಣಕ್ರಿಯೆಗೂ ಕೂಡ ಎಫೆಕ್ಟ್ ಆಗುತ್ತೆ. ಆದರೆ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸ್ತಿದ್ರೆ ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ತೊಂದರೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸಾಡೆ ಸಾತಿ ಪ್ರಭಾವ ಇರೋದರಿಂದ ಶನಿ ಮಹಾತ್ಮ ಸ್ವಾಮಿ ಅಂದರೆ ಕಾಲಿಗೆ ಸಂಬಂಧಪಟ್ಟಂತಹ ಅಥವಾ ಪಾದಗಳಲ್ಲಿ ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಕುಟುಂಬದವರ ಆರೋಗ್ಯ ಹೇಗಿರುತ್ತೆ ಅಂದರೆ, ನಿಮ್ಮ ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದ ಮೇಲೆ ಗಮನ ಇಡೋದು ಉತ್ತಮ. ಯಾಕಂದರೆ ಶನಿಯ ದ್ವಿತೀಯ ಭಾವದಲ್ಲಿರೋದ್ರಿಂದ ಆರೋಗ್ಯ ಸುಧಾರಣೆಗೆ ಏನು ಮಾಡಬೇಕು, ಸರಳ ಕ್ರಮಗಳು ಅಂತ ಅಂದರೆ ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಇದು ರಾಹುವಿನ ಪ್ರಭಾವದಿಂದ ಉಂಟಾಗುವಂಥ ಮಾನಸಿಕ ಗೊಂದಲವನ್ನು ತಡೆಯುತ್ತೆ. ಹಾಗೆ ಸಕಾಲಕ್ಕೆ ಆಹಾರ ಸೇವಿಸಬೇಕು, ಟೈಮಿಗೆ ಸಾಕಷ್ಟು ನೀರನ್ನು ಈ ಸಮಯದಲ್ಲಿ ಕುಡಿಯಬೇಕು. ಹಾಗೆ ಎಣ್ಣೆ ಪದಾರ್ಥಗಳನ್ನು ತಿನ್ನೋದು ಕಮ್ಮಿ ಮಾಡಿ. ಮುಂಜಾನೆ ವಾಕ್ ಮಾಡೋದ್ರಿಂದ, ಸಂಜೆ ಸ್ವಲ್ಪ ವಾಕ್ ಮಾಡೋದ್ರಿಂದ ಕಾಲುಗಳಿಗೆ ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತೆ. ಜೊತೆಗೆ ಮಾನಸಿಕ ನೆಮ್ಮದಿ ಕೂಡ ಆಗುತ್ತೆ. ಸಾಧ್ಯವಾದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸೋದು ಅಥವಾ ಕೇಳಿಸ್ಕೊಳ್ಳೋದು ಇದು ಆರೋಗ್ಯಕ್ಕೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಹಾಗೆ ಮೇ ತಿಂಗಳ ಲಕ್ಕಿ ಡೇಸ್ ನಿಮಗೆ ಅಂದರೆ 4, 13, 22 ಹಾಗೆ 31. ಈ ದಿನದಲ್ಲಿ ಯಾವುದಾದ್ರೂ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನು ಶುರು ಮಾಡ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರೋಂತಹ ದಿನ ಅಂದರೆ 8 ಮತ್ತು 17. ಆದರೂ ಶನಿ ಮಹಾತ್ಮನ ನಂಬರ್ ಆಗಿರೋದ್ರಿಂದ ಆ ದಿನದಲ್ಲಿ ವಾಗ್ವಾದಗಳು ಮಾಡೋದು ಬೇಡ. ಅಶುಭ ಪ್ರಭಾವವನ್ನು ಕಡಿಮೆ ಮಾಡಬೇಕಂದ್ರೆ ಶನಿ ಶಾಂತಿ ಮಾಡೋದು ಒಳ್ಳೆಯದು. ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ, ಓಂ ಶಂ ಶನೀಶ್ಚರಾಯ ಮಂತ್ರ ಹೇಳಿ, ಗುರುವಿನ ಸ್ಮರಣೆ ಮಾಡಿ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ, ಬಡವರಿಗೆ ದಾನ ಮಾಡೋದು, ಕಪ್ಪು ಎಳ್ಳು ಅಥವಾ ಕಬ್ಬಿಣದ ವಸ್ತುವನ್ನು ದಾನ ಮಾಡೋದ್ರಿಂದ ಸಾಡೆ ಸಾತಿ ಪ್ರಭಾವ ಸ್ವಲ್ಪ ತಗ್ಗುತ್ತೆ. ಹಾಗೆ ಹನುಮಾನ್ ಚಾಲೀಸವನ್ನು ಪ್ರತಿದಿನ ಅಥವಾ ಶನಿವಾರದಂದು ಪಠಿಸೋದ್ರಿಂದ ರಾಹು ಮತ್ತು ಶನಿಯ ದೋಷ ನಿವಾರಣೆ ಆಗುತ್ತೆ. ಇದು ಕುಂಭರಾಶಿಯ ಮೇ ತಿಂಗಳ ಭವಿಷ್ಯ. ಕುಂಭರಾಶಿಯ ಮೇ ತಿಂಗಳ ಗೋಚಾರ ಫಲ ನಿಮಗೆ ಹೌದು ಕರೆಕ್ಟ್ ಆಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ಹಾಗೆ ಹೆಚ್ಚಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.